Hi everyone, welcome to my YouTube channel. In this video, we are going to continue class 10 science. So this is diagram based questions. So let us see what are the questions they have given. The first question in diagram based question is take 2 gram of lead nitrate powder in a boiling tube. ಸೊ ಲೆಡ್ ನೈಟ್ರೇಟನ್ನ ಬಾಯ್ಲಿಂಗ್ ಟ್ಯೂಬ್ನಲ್ಲಿ ತಗೋಬೇಕು ಒಂದು. ಎರಡನೇದು which in a boiling tube which fumes are produced here, name its color. ಸೊ ಇಲ್ಲಿ ಈ ಲೆಡ್ ನೈಟ್ರೇಟನ್ನು ಈಟ್ ಮಾಡಿದಾಗ ಯಾವ ಕಲರಿನ ಫ್ಯೂಮು ಪ್ರೊಡ್ಯೂಸ್ ಆಗುತ್ತೆ ಒಂದು. ಎರಡನೇದು ನೇಮ್ ಇಟ್ಸ್ ಕಲರ್, ಯಾವ ಕಲರು, ಫ್ಯೂಮ್ ಯಾವುದು, ಕಲರ್ ಯಾವುದು. ಸೊ ಎರಡನ್ನ ಫಸ್ಟ್ ಒನ್ಗೆ ಆನ್ಸರ್ ಮಾಡೋಣ. ಸೊ ವಿಚ್ ಫ್ಯೂಮ್ಸ್ ಆರ್ ಪ್ರೊಡ್ಯೂಸ್ಡ್ ಇಯರ್ ಅಂತ ಕೇಳಿದ್ದಾನೆ. ಯಾಕಂದರೆ ಯಾವ ಫ್ಯೂಮ್ಸ್ ಅಂತ ಹೇಳೋದಾದರೆ ಅದು ನೈಟ್ರೋಜನ್ ಡೈಆಕ್ಸೈಡ್. ನೈಟ್ರೋಜನ್ ಡೈಆಕ್ಸೈಡ್ ಅಲ್ಲೇ ಕ್ವಶನ್ ಕೇಳಿದ್ದಾನೆ, ನೇಮ್ ಇಟ್ಸ್ ಕಲರ್ ಅಂತ ಕೇಳಿದ್ದಾನೆ. ಸೊ ನೈಟ್ರೋಜನ್ ಡೈಆಕ್ಸೈಡ್ ಈಸ್ ಎ ಬ್ರೌನ್ ಫ್ಯೂಮ್. ಇಟ್ ಈಸ್ ಎ ಬ್ರೌನ್ ಫ್ಯೂಮ್. ಬ್ರೌನ್ ಫ್ಯೂಮ್ಸ್. ನೆಕ್ಸ್ಟ್ ಎರಡನೇ ಕ್ವಶನ್ಗೆ ಹೋಗೋಣ. ವಿಚ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಹಿಯರ್. ಇಲ್ಲಿ ಯಾವ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಅಂತ ಕೇಳಿದ್ದಾರೆ. ಸೊ ಇದು ನಾವಿಲ್ಲಿ ಲೆಡ್ ನೈಟ್ರೇಟ್ನ ಈಟ್ ಮಾಡ್ತಾ ಇರೋದ್ರಿಂದ ಸೊ ಇಲ್ಲಿ ನಡೆಯುವಂತಹ ರಿಯಾಕ್ಷನ್ ಥರ್ಮಲ್ ಡಿಕಾಂಪೋಸಿಷನ್ ರಿಯಾಕ್ಷನ್. ಥರ್ಮಲ್ ಡಿಕಾಂಪೋಸಿಷನ್ ರಿಯಾಕ್ಷನ್. ಇನ್ನು ಮೂರನೇ ಕ್ವಶನ್ಗೆ ಬರೋಣ. Write a balanced chemical equation when eating of lead nitrate when it is heated in a boiling tube. ಸೊ ಬಾಯ್ಲಿಂಗ್ ಟ್ಯೂಬ್ನಲ್ಲಿ ಅದನ್ನು ಈಟ್ ಮಾಡಿದ್ರೆ ಸೊ ಅದಕ್ಕೆ ಬ್ಯಾಲೆನ್ಸ್ಡ್ ಈಕ್ವೇಷನ್ ಬರೆಯೋಣ. ಸೊ ದ ಬ್ಯಾಲೆನ್ಸ್ಡ್ ಈಕ್ವೇಷನ್ ಈಸ್ 2PbNO3 taken twice give rise to, when it is heated it forms 2PbO, that is what we call it as lead oxide, plus 4NO2, that is nitrogen dioxide, and this is the brown fume, plus oxygen. So this is the balanced equation. ಅಲ್ಲಿಗೆ ಈ ಕ್ವಶನ್ ಕಂಪ್ಲೀಟ್ ಆಯಿತು. ಇನ್ನು ಎರಡನೇ ಕ್ವಶನಿಗೆ ಬರೋಣ. ಇನ್ ದ ಗಿವನ್ ಫಿಗರ್ 2 ಸೊಲ್ಯೂಷನ್ಸ್ ಆರ್ ಮಿಕ್ಸ್ಡ್, ಇಟ್ ಫಾರ್ಮ್ಸ್ ಎ PPT. ಎರಡು ಸೊಲ್ಯೂಷನ್ನ ಮಿಕ್ಸ್ ಮಾಡ್ತಾ ಇದ್ದೀವಿ. ಸೊ ಎರಡು ಸೊಲ್ಯೂಷನ್ನ ಮಿಕ್ಸ್ ಮಾಡಿದಾಗ ಸೊ ನಮಗೆ PPT ಸಿಗ್ತಾ ಇದೆ. ಓಕೆ, ಅದರೊಳಗೆ ಕ್ವಶನ್ಸ್ ನೋಡೋಣ. ನೇಮ್ ದ ಟೈಪ್ ಆಫ್ ರಿಯಾಕ್ಷನ್ ಅಕ್ಕರ್ ಇಯರ್. ಇಲ್ಲಿ ಯಾವ ಟೈಪ್ ಆಫ್ ರಿಯಾಕ್ಷನ್ ಉಂಟಾಗ್ತಾ ಇದೆ ಅಂತ ಕೇಳೋದಾದರೆ ಇಲ್ಲಿ ಎರಡು ಸೊಲ್ಯೂಷನ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಇದನ್ನು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. It is called as double displacement reaction. ಒಂದು. ಎರಡನೇದು ನೇಮ್ ದ ಕಾಂಪೌಂಡ್ ವಿಚ್ ಫಾರ್ಮ್ಸ್ ಎ PPT ಇಯರ್ ಅಂಡ್ ಇಟ್ಸ್ ಕಲರ್ ಅಂತ ಕೇಳಿದ್ದಾರೆ. ಸೊ ಯಾವ PPT ಫಾರ್ಮೇಷನ್ ಆಗುತ್ತೆ, ಕಾಂಪೌಂಡಿನ ಹೆಸರು ಮತ್ತು ಅದರ ಕಲರ್ನ ಕೇಳಿದ್ದಾನೆ. ಇಲ್ಲಿ ಉಂಟಾಗುವಂತಹ ಕಾಂಪೌಂಡ್ ಯಾವುದಪ್ಪ ಅಂದರೆ ಬೇರಿಯಂ ಸಲ್ಫೇಟ್. ಇಲ್ಲಿ ಒಂದು ಈ ಟ್ಯೂಬ್ನಲ್ಲಿ ವಿ ಆರ್ ಟೇಕಿಂಗ್ ಸೋಡಿಯಂ ಸಲ್ಫೇಟು. ಈ ಟ್ಯೂಬ್ನಲ್ಲಿ ನಾವು ಬೇರಿಯಂ ಕ್ಲೋರೈಡ್ನ ತೊಗೊಳ್ತಾ ಇದ್ದೀವಿ. ಒಂದು ಟೆಸ್ಟ್ ಟ್ಯೂಬ್ನಲ್ಲಿ ಸೋಡಿಯಂ ಸಲ್ಫೇಟು, ಇನ್ನೊಂದು ಟೆಸ್ಟ್ ಟ್ಯೂಬ್ನಲ್ಲಿ ಬೇರಿಯಂ ಕ್ಲೋರೈಡು. ಸೊ ಇವೆರಡನ್ನೂ ಎರಡೂ ಸೊಲ್ಯೂಷನ್ಗಳನ್ನು ಮಿಕ್ಸ್ ಮಾಡಿದಾಗ ನಮಗೆ ಬೇರಿಯಂ ಸಲ್ಫೇಟ್ ಅನ್ನುವಂತಹ PPT ಉಂಟಾಗುತ್ತೆ. ಅದರ ಕಲರು ಇಟ್ ಈಸ್ ಬೇರಿಯಂ ಸಲ್ಫೇಟ್ ಈಸ್ ಎ ವೈಟ್ PPT. ಇದಕ್ಕೆ ನಾವೀಗ ಬ್ಯಾಲೆನ್ಸ್ಡ್ ಈಕ್ವೇಷನ್ ಬರೆಯೋಣ. ಸೋಡಿಯಂ ಸಲ್ಫೇಟ್ Na2SO4 ಪ್ಲಸ್ ಬೇರಿಯಂ ಕ್ಲೋರೈಡ್ BaCl2 give rise to BaSO4, and this BaSO4 is white PPT, plus it forms sodium chloride 2NaCl. So this is the balanced equation. ಸೊ ಅಲ್ಲಿಗೆ ಎರಡನೇ ಕ್ವಶನ್ನು ಕಂಪ್ಲೀಟ್ ಆಯಿತು. ಇನ್ನು ಮೂರನೇ ಕ್ವಶನಿಗೆ ಬರೋಣ. ಐರನ್ ನೈಲ್ ಈಸ್ ಡಿಪ್ಡ್ ಇನ್ ಎ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಸೊ ಐರನ್ ನೈಲನ್ನು ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಒಳಗೆ ಡಿಪ್ ಮಾಡಿದ್ದೀವಿ. ವಾಟ್ ಚೇಂಜಸ್ ಈಸ್ ಅಬ್ಸರ್ವ್ಡ್ ಇನ್ ಐರನ್ ನೈಲ್ ವೈ.
ವೈ ಅಂತ ಕೇಳಿದ್ದಾರೆ. ಸೊ ಲೆಟ್ ಅಸ್ ಸಾಲ್ವ್ ಈ ಕ್ವಶನ್ಗೆ ನಾವು ಆನ್ಸರ್ ಮಾಡ್ತಾ ಹೋಗೋಣ. ಸೊ ವಾಟ್ ವಿಲ್ ಬಿ ದ ಕಲರ್ ಆಫ್ ದಿ ಐರನ್ ನೇಲ್? ಐರನ್ ನೇಲ್ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಐರನ್ ನೇಲ್ ಇಟ್ ಬಿಕಮ್ಸ್, ವಾಟ್ ಚೇಂಜಸ್ ಇಸ್ ಅಬ್ಸರ್ವ್ಡ್? ಸೊ ಐರನ್ ನೇಲ್ ಬಿಕಮ್ಸ್ ಬ್ರೌನ್. ಯಾಕೆ ಅಂತ ಕೇಳಿದರೆ, ಬಿಕಾಸ್ ಡ್ಯೂ ಟು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಉಂಟಾಗಿದೆ. ವಾಟ್ ಹ್ಯಾಪನ್ಸ್ ಇಫ್ ಸಿಲ್ವರ್ ನೇಲ್ ಇಸ್ ಡಿಪ್ಡ್ ಇನ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇನ್ಸ್ಟೆಡ್ ಆಫ್ ಐರನ್? ಜಸ್ಟಿಫೈ ಯುವರ್ ಆನ್ಸರ್ ಅಂತ ಕೇಳಿದ್ದಾರೆ. ಇಲ್ಲಿ ನಾವು ಐರನ್ ನೇಲ್ನ ಬದಲು ಸಿಲ್ವರ್ ನೇಲನ್ನು ಹಾಕಿದ್ದೀವಿ ಅಂತ ಅಂದ್ಕೊಳ್ಳಿ. ಹಾಗಾದರೆ ವಾಟ್ ಹ್ಯಾಪನ್ಸ್ ಅಂತ ಕೇಳಿದರೆ, ನೋ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ಯಾವುದೇ ರೀತಿಯ ರಿಯಾಕ್ಷನ್ನು ನಡೆಯೋದಿಲ್ಲ. ಜಸ್ಟಿಫೈ ಯುವರ್ ಆನ್ಸರ್ ಅಂತ ಕೇಳಿದರೆ, ಬಿಕಾಸ್ ಸಿಲ್ವರ್ ಈಸ್ ಲೆಸ್ ರಿಯಾಕ್ಟಿವ್ ದ್ಯಾನ್ copper. Silver is less reactive than copper. ಸೊ ಅದರಿಂದ ಯಾವುದೇ ರೀತಿಯ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ನಡೆಯೋದಿಲ್ಲ. ನೆಕ್ಸ್ಟ್, ರೈಟ್ ಎ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ವೆನ್ ಐರನ್ ನೇಲ್ ಇಸ್ ಡಿಪ್ಡ್ ಇನ್ ಎ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ದಿಸ್ ಈಸ್ ಐರನ್ ನೇಲ್, ಇಟ್ ಈಸ್ ಡಿಪ್ಡ್ ಇನ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ and it forms ferrous sulfate and copper is deposited on iron. Next ಗೆ ಬರೋಣ. ಸೊ ದಟ್ ಈಸ್ ದ ನೆಕ್ಸ್ಟ್ ಕ್ವಶನ್ ಈಸ್, ಇಲ್ಲಿ ಜೊತೆಗೆ ಈ ಕ್ವಶನ್ನಲ್ಲಿ ನಾವು ಐರನ್ ನೇಲ್ ಬಿಕಮ್ಸ್ ಬ್ರೌನ್ ಆಗೋದ್ರ ಜೊತೆಗೆ ಸೊಲ್ಯೂಷನ್ ಇದೆಯಲ್ಲ, ಕಾಪರ್ ಸಲ್ಫೇಟ್ ಈಸ್ ಬ್ಲೂ ಇನ್ ಕಲರ್. ನೋಡಿ, ಇಲ್ಲಿ ನಾವು ವಾಟ್ ಚೇಂಜಸ್ ಈಸ್ ಅಬ್ಸರ್ವ್ಡ್ ಅಂತ ಬಂದರೆ, ಸೊ ಕಾಪರ್ ಸಲ್ಫೇಟು ಬ್ಲೂ ಕಲರ್ ಇದ್ದಿದ್ದು ಸೊಲ್ಯೂಷನ್ನು, ಈಗ ಸೊಲ್ಯೂಷನ್ ಚೇಂಜಸ್ ಟು ಗ್ರೀನ್ ಬಿಕಾಸ್ ಡ್ಯೂ ಟು ದ ಫಾರ್ಮೇಷನ್ ಆಫ್ ಫೆರಸ್ ಸಲ್ಫೇಟ್. ಸೊ ಬ್ಲೂ ಕಲರ್ ಸೊಲ್ಯೂಷನ್ ವಿಲ್ ಬಿಕಮ್ ಗ್ರೀನ್ ಕಲರ್ ಸೊಲ್ಯೂಷನ್. ಯಾಕೆಂದರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆದಾಗ ಕಾಪರ್ ಸಲ್ಫೇಟ್ನಲ್ಲಿ ಕಾಪರ್ ಡಿಸ್ಪ್ಲೇಸ್ ಆಗಿ ಐರನ್ ಸಲ್ಫೇಟ್ ಆಗುತ್ತೆ. ಸೊ ಕಾಪರ್ ಸಲ್ಫೇಟ್ ಈಸ್ ಬ್ಲೂ ಇನ್ ಕಲರ್ ಬಟ್ ಐರನ್ ಸಲ್ಫೇಟ್ ಈಸ್ ಗ್ರೀನ್ ಇನ್ ಕಲರ್. You can observe change in color. This change in color is because due to formation of ferrous sulfate. So ಇದು 3ನೇ ಕ್ವಶನ್ಗೆ ಆನ್ಸರ್. ಇನ್ನು 4ನೇ ಕ್ವಶನ್ಗೆ ಬರೋಣ. ಟೇಕ್ ಅಬೌಟ್ 2 grams of ferrous sulfate crystal in dry boiling test tube and heat it. ಸೊ ಇಲ್ಲಿ ಡ್ರೈ ಬಾಯ್ಲಿಂಗ್ ಟೆಸ್ಟ್ ಟ್ಯೂಬ್ನಲ್ಲಿ ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ಸ್ನ ತಗೊಂಡು ಹೀಟ್ ಮಾಡಬೇಕು. ಅಬ್ಸರ್ವ್ ದ ಕಲರ್ ಆಫ್ ಕ್ರಿಸ್ಟಲ್ ಬಿಫೋರ್ ಆ್ಯಂಡ್ ಆಫ್ಟರ್ ಈಟಿಂಗ್. ಸೊ ವಾಟ್ ಈಸ್ ಯುವರ್ ಇನ್ಫರೆನ್ಸ್ ಅಂತ ಕೇಳಿದ್ದಾನೆ. ಸೊ ಮೊದಲು ಹೀಟ್ ಮಾಡೋಕ್ಕಿಂತ ಮುಂಚೆ, ಸೊ ಕಲರ್ ಆಫ್ ಫೆರಸ್ ಸಲ್ಫೇಟ್ ಈಸ್ ಗ್ರೀನ್ ಇನ್ ಕಲರ್. ಇಟ್ ಈಸ್ ಗ್ರೀನ್ ಕಲರ್. ಸೊ ನಾವು ಅದು ಗ್ರೀನ್ ಕಲರ್ ಇದೆ, ಯಾವುದೋ ಫೆರಸ್ ಸಲ್ಫೇಟು. ಸೊ ಯಾವಾಗ? ಬಿಫೋರ್ ಈಟಿಂಗ್. ನಾವು ಅದನ್ನು ಈಟ್ ಮಾಡಿದ್ಮೇಲೆ ಏನಾಗುತ್ತೆ, ವೆನ್ ಇಟ್ ಈಸ್ ಈಟೆಡ್ ದ ಕಲರ್ ಕಲರು ಚೇಂಜ್ ಆಗುತ್ತೆ. ಆ ಕಲರ್ ಏನಾಗುತ್ತಪ್ಪ ಅಂದರೆ, ಸೊ ಕಲರ್ ವಿಲ್ ಚೇಂಜಸ್ ಬಿಕಾಸ್ ಡ್ಯೂ ಟು ಲಾಸ್ ಆಫ್ ವಾಟರ್. ಸೊ ವಾಟರ್ ಲಾಸ್ ಆಗುತ್ತೆ. ಗ್ರೀನ್ ಕಲರ್ ಇದ್ದಿದ್ದು ಇಟ್ಸ್ ಕಲರ್ ಚೇಂಜಸ್ ಟು ಬ್ರೌನ್ due to loss of water from ferrous sulfate. Due to loss of water from ferrous sulfate. ನೆಕ್ಸ್ಟ್ ಮುಂದೆ ಹೋಗೋಣ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ, ಆ ಕ್ವಶನ್ನ ನೋಡೋಣ. ನೇಮ್ ದ ಪ್ರಾಡಕ್ಟ್ ಫಾರ್ಮ್ಡ್ ಹಿಯರ್. ಇಲ್ಲಿ ಏನು ಪ್ರಾಡಕ್ಟ್ ಫಾರ್ಮ್ಡ್ ಆಗುತ್ತೆ ಅಂದರೆ, ಒಂದು ಫೆರಿಕ್ ಆಕ್ಸೈಡ್ ಉಂಟಾಗುತ್ತೆ, ಒಂದು. ಎರಡನೇದು ಸಲ್ಫರ್ ಡೈಆಕ್ಸೈಡು ಮತ್ತು ಸಲ್ಫರ್ ಟ್ರೈಆಕ್ಸೈಡು ರಿಲೀಸ್ ಆಗುತ್ತೆ. ಸೊ ದೀಸ್ ಆರ್ ದ ಟಾಕ್ಸಿಕ್ ಗ್ಯಾಸಸ್. ಸಲ್ಫರ್ ಡೈಆಕ್ಸೈಡ್ ಆ್ಯಂಡ್ ಸಲ್ಫರ್ ಟ್ರೈಆಕ್ಸೈಡ್ ವಿಲ್ ಬಿ ರಿಲೀಸ್ಡ್. ನೆಕ್ಸ್ಟ್, ರೈಟ್ ಎ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಫಾರ್ ದ ಗಿವನ್ ರಿಯಾಕ್ಷನ್ ಅಂತ ಇದೆ.
So 2FeSO4 give rise to Fe2O3 plus SO2 plus SO3. ಸೊ ಇದು ಗ್ರೀನ್ ಇದ್ದಿದ್ದು ಬ್ರೌನ್ ಆಯಿತು. ಗ್ರೀನ್ಗೆ ಕಾರಣ ಫೆರಸಲ್ಫೇಟು. ಯಾವಾಗಿದು ತನ್ನಲ್ಲಿರೋ ನೀರನ್ನು ಕಳ್ಕೊಳುತ್ತೋ ಸೊ ಇಟ್ ವಿಲ್ ಬಿಕಮ್ ಫೆರಿಕ್ ಆಕ್ಸೈಡ್ ಆ್ಯಂಡ್ ದಿಸ್ ವಿಲ್ ಬಿಕಮ್ ಬ್ರೌನ್ ಇನ್ ಕಲರ್. ನೆಕ್ಸ್ಟ್ಗೆ ಹೋಗೋಣ. ಕ್ವಶನ್ ನಂಬರ್ 5ಗೆ ಬರ್ನಿಂಗ್ ಆಫ್ ಮೆಗ್ನೀಷಿಯಮ್ ಇನ್ ಏರ್. ಸೊ ಮೆಗ್ನೀಷಿಯಮ್ ರಿಬ್ಬರ್ನ ತಗೊಂಡು ಇದನ್ನು ನಾವು ಬರ್ನ್ ಮಾಡ್ತಾ ಇದ್ದೀವಿ. ವೈ ಮೆಗ್ನೀಷಿಯಮ್ ಈಸ್ ಕ್ಲೀನ್ಡ್ ಬಿಫೋರ್ ಬರ್ನಿಂಗ್. ಸೊ ಮೆಗ್ನೀಷಿಯಮ್ನ ಬರ್ನ್ ಮಾಡೋಕ್ಕಿಂತ ಮುಂಚೆ ಕ್ಲೀನ್ ಮಾಡಬೇಕು. Because to remove oxide layer of iron, oxide layer of magnesium. ಸೊ ಮೆಗ್ನೀಷಿಯಮ್ನ ಆಕ್ಸೈಡ್ ಲೇಯರ್ನ ನಾವೇನು ಮಾಡಬೇಕು, ರಿಮೂವ್ ಮಾಡಬೇಕು. ಟು ರಿಮೂವ್ ದ ಆಕ್ಸೈಡ್ ಲೇಯರ್ ಆಫ್ ಮೆಗ್ನೀಷಿಯಮ್, ಸೊ ವಿ ಹ್ಯಾವ್ ಟು ಕ್ಲೀನ್ ಬಿಫೋರ್ ಬರ್ನಿಂಗ್. ನೇಮ್ ದ ಪ್ರಾಡಕ್ಟ್ ಫಾರ್ಮ್ಡ್ ವೈಲ್ ಬರ್ಂಟ್. ಹೌ ಇಸ್ ದ ಫ್ಲೇಮ್ ಅಂತ ಕೇಳಿದ್ದಾನೆ. ಸೊ ಇಲ್ಲಿ ಪ್ರಾಡಕ್ಟ್ ಅಂತ ಬಂದಾಗ ಸೊ ಇಲ್ಲಿ ಪ್ರಾಡಕ್ಟು ಮೆಗ್ನೀಷಿಯಮ್ ಆಕ್ಸೈಡ್ ಉಂಟಾಗುತ್ತೆ. ಸೊ ದ ನೇಮ್ ಆಫ್ ದ ಪ್ರಾಡಕ್ಟ್ ಈಸ್ ಕಾಲ್ಡ್ ಆಸ್ ಮೆಗ್ನೀಷಿಯಮ್ ಆಕ್ಸೈಡ್. ಆ್ಯಂಡ್ ದಿಸ್ ಮೆಗ್ನೀಷಿಯಮ್ ಆಕ್ಸೈಡ್ ಇದೆಯಲ್ಲ, ದಿಸ್ ಮೆಗ್ನೀಷಿಯಮ್ ಆಕ್ಸೈಡ್ ಇಟ್ ಈಸ್ ಹೌ ಇಸ್ ದ ಫ್ಲೇಮ್ ಅಂತ ಕೇಳಿದ್ದಾರೆ. ಸೊ ವೈಟ್ ಡ್ಯಾಸ್ಲಿಂಗ್ ಫ್ಲೇಮು ಬರುತ್ತೆ. ಸೊ ದಿಸ್ ಈಸ್ ಅಬೌಟ್ ಸೆಕೆಂಡ್ ಆನ್ಸರ್. ಇನ್ನು ಥರ್ಡ್ ಒನ್ನಿಗೆ ಬರೋಣ. ಸೊ ಮೂರನೇ ಕ್ವಶನಿಗೆ ಬರೋಣ. ಮೂರನೇ ಕ್ವಶನಿಗೆ ಬಂದರೆ ಸೊ ಮೂರನೇ ಕ್ವಶನ್ನಲ್ಲಿ ಏನು ಕೇಳಿದ್ದಾರೆ ಅವರು, ವೈಟ್ ಡ್ಯಾಸ್ಲಿಂಗ್ ಫ್ಲೇಮ್. ಇದು ವಾಟ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇಸ್ ದಿಸ್, ರೈಟ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಅಂತ ಕೇಳಿದ್ದಾನೆ. ಇಲ್ಲಿ ಯಾವ ಥರ ವಿಚ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಅಂತ ಕೇಳಿದ್ದಾರೆ. ಇಲ್ಲಿ ಇಟ್ ಈಸ್ ಎ ಕಾಂಬಿನೇಷನ್ ರಿಯಾಕ್ಷನ್, ಬಿಕಾಸ್ ಮೆಗ್ನೀಷಿಯಮ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಮೆಗ್ನೀಷಿಯಮ್ ಆಕ್ಸೈಡ್. ಇಟ್ ಈಸ್ ಎ ಕಾಂಬಿನೇಷನ್ ರಿಯಾಕ್ಷನ್. ಹಾಗಾದರೆ ಈಕ್ವೇಷನ್ 2Mg ಪ್ಲಸ್ O2 give rise to 2MgO. Magnesium reacts with oxygen to form magnesium oxide. ಸೊ ಇದು 5ನೇ ಕ್ವಶನ್ಗೆ ಆನ್ಸರ್. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಟೇಕ್ ಅಬೌಟ್ 2 ಗ್ರಾಮ್ ಆಫ್ ಸಿಲ್ವರ್ ಕ್ಲೋರೈಡ್ ಇನ್ ಎ ಚೈನಾ ಡಿಶ್. ಒಂದು ಚೈನಾ ಡಿಶಲ್ಲಿ 2 ಗ್ರಾಮ್ನಷ್ಟು ಸಿಲ್ವರ್ ಕ್ಲೋರೈಡ್ನ ತಗೋಣ. ವಾಟ್ ಈಸ್ ದ ಕಲರ್ ಆಫ್ ಸಿಲ್ವರ್ ಕ್ಲೋರೈಡ್ ಬಿಫೋರ್ ಬರ್ನಿಂಗ್ ಆ್ಯಂಡ್ ಆಫ್ಟರ್ ಬರ್ನಿಂಗ್. ಸೊ ಬಿಫೋರ್ ಬರ್ನಿಂಗಿಗೆ ಬಂದರೆ ಸೊ ವಾಟ್ ವಿಲ್ ಬಿ ದ ಕಲರ್ ಆಫ್ ದಿ ಸಿಲ್ವರ್, ದಟ್ ಈಸ್ ಸಿಲ್ವರ್ ಕ್ಲೋರೈಡ್. ಸೊ ಸಿಲ್ವರ್ ಕ್ಲೋರೈಡ್ ಬಿಫೋರ್ ಬರ್ನಿಂಗ್, ದ ಕಲರ್ ಆಫ್ ದ ಸಿಲ್ವರ್ ಕ್ಲೋರೈಡ್ ವಿಲ್ ಬಿ, ಇಟ್ ಈಸ್ ಗ್ರೇ ಇನ್ ಕಲರ್, ವೈಟ್ ಕಲರ್. ಸಾರಿ, ಬಿಫೋರ್ ಬರ್ನಿಂಗು ವೈಟ್ ಕಲರ್. ಸೊ ಬಿಫೋರ್ ವೈಟ್ ಕಲರ್ ಇರುತ್ತೆ. ಅದೇ ಆಫ್ಟರ್ ಬರ್ನಿಂಗ್ನ ನಂತರ ಇಟ್ಸ್ ಕಲರ್ ಚೇಂಜಸ್ ಟು ಗ್ರೇ. ಬಿಫೋರ್ ವೈಟ್, ಆಫ್ಟರ್ ಬರ್ನಿಂಗ್ ಗ್ರೇ ಕಲರ್. ಸೊ ಅಲ್ಲಿಗೆ ಕಲರ್ ಏನಾಯಿತು ಅನ್ನೋದು ಗೊತ್ತಾಯಿತು. ಇನ್ನು ವಾಟ್ ಈಸ್ ದ ರೀಸನ್ ಫಾರ್ ಚೇಂಜ್ ಇನ್ ಕಲರ್? ಡ್ಯೂ ಟು photolytic decomposition reaction. ಇದು 2ನೇ ಕ್ವಶನ್. ಇನ್ನು 3ನೇಗೆ ಬರೋಣ. ನೇಮ್ ದ ಕೆಮಿಕಲ್ ರಿಯಾಕ್ಷನ್. ವಾಟ್ ಈಸ್ ದ ರೀಸನ್ ಫಾರ್ ದ ಚೇಂಜ್ ಇನ್ ಕಲರ್? ಡ್ಯೂ ಟು photolytic decomposition. ನೇಮ್ ದ ಕೆಮಿಕಲ್ ರಿಯಾಕ್ಷನ್, ರೈಟ್ ಇಟ್ಸ್ ಬ್ಯಾಲೆನ್ಸ್ಡ್ ಈಕ್ವೇಷನ್. ಸೊ ಕೆಮಿಕಲ್ ರಿಯಾಕ್ಷನ್ ಯಾವುದಪ್ಪ ಅಂದರೆ ದಟ್ ಈಸ್ ಡಿಕಾಂಪೋಸಿಷನ್ ರಿಯಾಕ್ಷನ್. ನೆಕ್ಸ್ಟ್ ಬ್ಯಾಲೆನ್ಸ್ಡ್ ಈಕ್ವೇಷನ್ ಕೇಳಿದ್ದಾರೆ. 2AgCl give rise to 2Ag plus Cl2. So this is the balanced equation. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ದಟ್ ಈಸ್ ಕ್ವಶನ್ ನಂಬರ್ 7. Take small amount of calcium oxide or quicklime in a beaker and water is added slowly to it. Touch the beaker. Why do you feel any change in temperature? If yes, why? ಸೊ ಈಗ ಇದರೊಳಗಡೆ ಕ್ಯಾಲ್ಶಿಯಂ ಆಕ್ಸೈಡ್ ಸುಣ್ಣನ ತಗೊಂಡು ಅದಕ್ಕೆ ನೀರನ್ನು ಹಾಕೋಣ. ಸೊ ಡು ಯು ಫೀಲ್ ಎನಿ ಚೇಂಜ್ ಇನ್ ಟೆಂಪರೇಚರ್? ಎಸ್.
ವೈ ಅಂತ ಕೇಳಿದ್ದಾರೆ, ಬಿಕಾಸ್ reaction of calcium oxide with water is exothermic reaction. Therefore heat is released. Next, what is this reaction is called? So this reaction is called as exothermic reaction. ಇದನ್ನ ನಾವು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ, ಆರ್ ಇವನ್ ಇಟ್ ಈಸ್ ಕಾಲ್ಡ್ ಆಸ್ ಕಾಂಬಿನೇಷನ್ ರಿಯಾಕ್ಷನ್ ಕೂಡ ಆಗುತ್ತೆ. ಸೊ ಬ್ಯಾಲೆನ್ಸ್ಡ್ ಈಕ್ವೇಶನ್ ಬರೀರಿ ಅಂತ ಕೇಳಿದರೆ, CaO ಪ್ಲಸ್ H2O ಗಿವ್ ರೈಸ್ ಟು CaOH taken twice plus heat will be released. So this is the balanced equation. Next question ಗೆ ಹೋಗೋಣ. Eat a china dish containing 1 gram of copper powder. ಸೊ ಇದರೊಳಗಡೆ 1 ಗ್ರಾಮ್ ಅಷ್ಟು ಕಾಪರ್ ಪೌಡರ್ ಇದೆ, ಇದನ್ನ ಈಟ್ ಮಾಡೋಣ. ವಾಟ್ ಈಸ್ ದ ಕಲರ್ ಆಫ್ ದ ಕಾಪರ್ ಪೌಡರ್ ಬಿಫೋರ್ ಬರ್ನಿಂಗ್ ಅಂಡ್ ಆಫ್ಟರ್ ಬರ್ನಿಂಗ್? ಸೊ ಬಿಫೋರ್ ಬರ್ನಿಂಗ್ the color of the copper powder, it is brown in color. After burning, its color will be black. Next, why the color changes after eating? Because due to oxidation reaction. ಇದನ್ನು ಆಕ್ಸಿಡೇಷನ್ ಅಂತಲೂ ಬರೀಬೋದು, ಅಥವಾ ಡ್ಯೂ ಟು ಎಂಡೋಥರ್ಮಿಕ್ ರಿಯಾಕ್ಷನ್, ಎನರ್ಜಿ ಅಬ್ಸರ್ವ್ ಆಗಿದೆ, ಇಲ್ಲಿ ಆಕ್ಸಿಜನ್ನ ಗೇನ್ ಮಾಡಿಕೊಂಡು ಇಟ್ ಹ್ಯಾಸ್ ಬಿಕಮ್ Cu plus 2Cu plus O2 become 2Cu. Write the balanced equation for this one. 2Cu plus Cu plus O2 give rise to 2CuO. This is brown in color and this is a black compound, and the black compound is called copper oxide. Next, what happens when hydrogen gas is passed over it? ಸೊ ಈಗ ಹೈಡ್ರೋಜನ್ ಗ್ಯಾಸನ್ನು ಪಾಸ್ ಮಾಡಿದ್ರೆ ಏನಾಗುತ್ತೆ? ಸೊ ಹೈಡ್ರೋಜನ್ ಗ್ಯಾಸನ್ನು ಪಾಸ್ ಮಾಡಿದ್ರೆ, ಸೊ ಕಾಪರ್ ಆಕ್ಸೈಡ್ ಪ್ಲಸ್ ಅದಕ್ಕೆ ಹೈಡ್ರೋಜನ್ನ ಪಾಸ್ ಮಾಡಿದ್ರೆ, ಸೊ ಇಲ್ಲಿ ಈಗ ಇಟ್ ಅಂಡರ್ಗೋಸ್ ರಿಡಕ್ಷನ್ ರಿಯಾಕ್ಷನ್, ರೆಡ್ಯೂಸ್ ಆಗುತ್ತೆ. ಏನು ಕಾಪರ್ ಆಕ್ಸೈಡ್ ಇದ್ದಿದ್ದು ಕಾಪರ್ ಆಗಿ ರೆಡ್ಯೂಸ್ ಆಗುತ್ತೆ. ಹೈಡ್ರೋಜನ್ ಈಸ್ ಆಕ್ಸಿಡೈಸ್ಡ್, ಅಂದರೆ ಇಲ್ಲಿ ಸೊ ರೆಡಾಕ್ಸ್ ರಿಯಾಕ್ಷನ್ ನಡೆಯುತ್ತೆ. ಸೊ ಇದು ರೆಡ್ಯೂಸ್ಡ್ ಆಯಿತು. ನೆಕ್ಸ್ಟು ಹೈಡ್ರೋಜನ್ ಇದು ಆಕ್ಸಿಡೈಸ್ ಆಯಿತು. ಕಾಪರ್ ಆಕ್ಸೈಡ್ ಈಸ್ ರೆಡ್ಯೂಸ್ಡ್ ಟು ಕಾಪರ್ ಅಂಡ್ ಹೈಡ್ರೋಜನ್ ಈಸ್ ಆಕ್ಸಿಡೈಸ್ಡ್ ಟು ವಾಟರ್. ಸೊ ಇಲ್ಲಿ ಸೊ ಏನಾಗುತ್ತಪ್ಪ ಅಂದರೆ, ಸೊ ರೆಡಾಕ್ಸ್ ರಿಯಾಕ್ಷನ್, both the that is oxidation and reduction takes place simultaneously. ಅದಕ್ಕೆ ಇದನ್ನ ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. CuO plus H2 give rise to Cu plus H2O. So when hydrogen is passed over it, so it becomes copper. Copper oxide reduces to copper and hydrogen is oxidized to that is called as water. So both oxidation and reduction takes place simultaneously. So adrinda idana redox reaction anta kariyona. So like this we have to solve these questions. So we have to answer these questions. These are the activity based questions. This type of question they may ask in the examination. So once if you go through it, then it will be very good for the examination. So thanks for watching my YouTube channel. Still those who are not subscribed my channel, please subscribe it. Those who already subscribed, please watch my videos, like my videos and share my videos. And don't forget to press the bell icon to get the notification for the next video. Once again, thank you very much.